ನಮಸ್ಕಾರ ಎಲ್ಲರಿಗೂ. ಇವತ್ತಿಂದ ನಾನು ಕುಕ್ಕಿಂಗ್ ಜೊತೆಗೆ ಲಾಗ್ ಕೂಡ ಮಾಡೋಣ ಅಂದ್ಕೊಂಡಿದ್ದೀನಿ. ನನಗೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಇಲ್ಲಿ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೋಸ್ಕರ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಉಪ್ಪಿಟ್ಟು ಅಂದರೆ ಯಾರೂ ತಿನ್ನಲ್ಲ ಅಂತಾರೆ, ಆದರೆ ಈ ರೀತಿ ಒಂದು ಸತಿ ಟ್ರೈ ಮಾಡಿ ನೋಡಿ. ಉಪ್ಪಿಟ್ಟು ತುಂಬ ಟೇಸ್ಟಾಗಿರುತ್ತೆ, ಮತ್ತೆ ಮತ್ತೆ ತಿನ್ನಬೇಕು ಅನ್ನಿಸ್ತದೆ. ಅದಕ್ಕೋಸ್ಕರ ಸ್ವಲ್ಪ ಜೀರಿಗೆ, ಈರುಳ್ಳಿ, ಕ್ಯಾರೆಟು, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಬೀನ್ಸು, ಕೊತ್ತಂಬರಿ ಸೊಪ್ಪು, ಕಡಲೆ ಬೀಜ, ಬೇಳೆ ತೊಗೊಂಡಿದ್ದೆ. ಇಲ್ಲಿ ರವೆ ನಾನು ಮೊದಲೇ ಹುರ್ಕೊಂಡು ಒಂದು ಕಡೆ ಎತ್ತಿಟ್ಕೊಂಡಿದ್ದೆ. ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಇಲ್ಲಿ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ಮತ್ತು ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಕಡಲೆ ಬೀಜ ಇದನ್ನೆಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಕಲರ್ ಚೇಂಜ್ ಆಗೋವರೆಗೂ. ಈ ರೀತಿ ಒಂದು ಸತಿ ಉಪ್ಪಿಟ್ಟು ಮಾಡಿದ್ರೆ ಉಪ್ಪಿಟ್ಟನ್ನ ಮತ್ತೆ ಮತ್ತೆ ಕೇಳಿ ತಿಂತಾರೆ. ತುಂಬ ಟೇಸ್ಟಾಗಿ ಬರುತ್ತೆ, ತುಂಬ ಡಿಫ್ರೆಂಟಾಗೂ ಐತೆ. ಸ್ವಲ್ಪ ಕರಿಬೇವು, ಹಸಿಮೆಣಸಿನ್ಕಾಯಿ, ಬೀನ್ಸು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಟಿರೋದು, ಕ್ಯಾರೆಟು, ಈರುಳ್ಳಿ, ಸ್ವಲ್ಪ ಟೊಮೊಟೊ ಇದನ್ನೆಲ್ಲ ಹಾಕಿ ಅದನ್ನು ಕೂಡ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಬೇಯಬೇಕು. ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಈಗ ಒಂದು 5 ನಿಮಿಷ ಮುಚ್ಚಿ ಬೇಯಿಸ್ಕೋಬೇಕು. ಇದಕ್ಕೆ ತೆಂಗಿನ ಹಾಲು ಇರುತ್ತಲ್ಲ, ಅದನ್ನು ತೆಂಗಿನಕಾಯಿನ ರುಬ್ಬಿ ಅದರ ಹಾಲು ಮಾತ್ರ ಹಾಕ್ತಾಯಿದ್ದೀನಿ. ಅದಕ್ಕೆ ಇದು ತುಂಬ ಟೇಸ್ಟಾಗಿರೋ ಉಪ್ಪಿಟ್ಟು. ಎಷ್ಟು ಬೇಕು ನಿಮಗೆ, ಎಷ್ಟು ರವೆ ತೊಗೊಂಡಿದ್ದೀರಾ ಅಷ್ಟು ನಾನು ಇಲ್ಲಿ ನೀರು ಹಾಕೋತಾ ಇದ್ದೀನಿ. ಅದು ಒಂದು ಕುದಿ ಬರೋವರೆಗೂ ಸ್ವಲ್ಪ ತಟ್ಟೆ ಮುಚ್ಚಿ ಇಡ್ತಾಯಿದ್ದೀನಿ, ಚೆನ್ನಾಗಿ ಕುದ್ಕೊಳ್ಳಿ ಅಂತ. ಈಗ ಕುದ್ದಿದೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನಿಧಾನಕ್ಕೆ ರವೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ರವೆ ಹಾಕಿದರೆ ಯಾವುದೇ ರೀತಿ ಗಂಟಾಗಲ್ಲ. ಚೆನ್ನಾಗಿ ಈ ರೀತಿ ತಿರುಗಬೇಕು. ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾಯಿತ್ತು, ಟೇಸ್ಟು ಕೂಡ ಹಾಗೇ ಇದೆ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಒಂದು 5 ನಿಮಿಷ ಮುಚ್ಚಿ ಎತ್ತಿಟ್ಟರೆ ಬಿಸಿ ಬಿಸಿಯಾದ ಕೋಕೋನಟ್ ಉಪ್ಪಿಟ್ಟು ರೆಡಿ. ಇದಕ್ಕೆ ಸ್ವಲ್ಪ ಉದ್ದಿನ ವಡೆ ಮಾಡ್ಕೊಂಡಿದ್ದೆ ನಾನು. ತುಂಬ ಟೇಸ್ಟಾಗಿರುವಾದ ಉಪ್ಪಿಟ್ಟು ಹೇಗಿದೆ ಅಂತ ಕಮೆಂಟ್ ಮಾಡಿ. ಒಂದು ಸತಿ ಟ್ರೈ ಮಾಡಿ ನೋಡಿ, ನೀವೇ ತುಂಬ ಇಷ್ಟಪಟ್ಟು ಪದೇ ಪದೇ ಮಾಡ್ತೀರಾ. ನಾನು ಅದಕ್ಕೋಸ್ಕರ ಉದ್ದಿನ ವಡೆ ಕೂಡ ಮಾಡ್ಕೊಂಡಿದ್ದೆ.